ಪ್ರವಾಸ ಮಿತ್ರ. ಇಲ್ಲಿ ಕೋಟಿಯಲ್ಲಿ ಪ್ರವಾಸೋದ್ಯಮದಿಂದ ಕೆಲಸ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾನು 9:30ಗೆ ಒಳಗೆ ಕೋಟೆ ಒಳಗೆ ಹೋಗಿರ್ತೀನಿ. 9:30 ಒಳಗೆ ನಾನು ಒಳಗೆ ಇದ್ದಾಗ ಈಚೆ ಬಂದು ಇಲ್ಲಿ ದೇವಸ್ಥಾನ ಹತ್ರ ಬಂದು ಇಬ್ಬರು ಮಕ್ಕಳನ್ನ ಕರ್ಕೊಂಡು, ಅವರೂ ಗೊತ್ತಿರೋರೆ, ನಮ್ಮೂರಿನವರೇ, ಬಂದು ಮಕ್ಕಳು ಮನೆಯಲ್ಲಿ ಏನೋ ಸ್ವಲ್ಪ ಗಲಾಟೆಗಳು ಮಾಡ್ಕೊಂಡು, ಗಂಡ ಹೆಂಡತಿ ಏನೋ ಪ್ರಾಬ್ಲಮ್ ಮಾಡ್ಕೊಂಡು ಇಲ್ಲಿ ಬಂದು ಸಾಯೋದಕ್ಕಂತ ಇಬ್ಬರು 3 ಜನನ ಬಂದಿದ್ದಾರೆ. ಇಬ್ಬರು ಮಕ್ಕಳನ್ನ ಒಳಗೆ ಹಾಕಿಬಿಟ್ಟು ಆ ಹುಡುಗಿನ ಹೋಗಿ ಇಳಿದು ಅರ್ಧ ಹೋಗ್ಬಿಟ್ಟಿರ್ಲಿ ಕೆಳಕ್ಕೆ. ನಾನು ಆ ಕಡೆಯಿಂದ ಈ ಕಡೆ ಬರೋ ಒಳಗೆ ನೋಡಿ ಏನದು ಅಂತೇಳಿ ಕೇಳೋ ಒಳಗೆ ನಾನು ಸತ್ತೋಗ್ಬೇಕಂತ ಒಳಗೆ ಹೋಗೋಕೆ ಹೋದ್ಲು. ಆಗ ನಾನು ಹುಡುಗಿನ ಮೇಲೆ ಕೆಳ್ಕೊಂಡು ಇದು ಮಾಡಿ ನೋಡಿದ್ರೆ, ಆಮೇಲೆ ಮಕ್ಕಳನ್ನ ಒಳಗೆ ನಾನು ಸಂಪು ಮುಚ್ಚೋಕೆ ಹೋದರೆ ಒಳಗೆ ಮಕ್ಕಳು ಹಾಕ್ಬಿಟ್ಟಿದ್ದೀನಿ ಅಂದ್ಲು. ನಾನು ಸ್ವಲ್ಪ ತೆಗೆದು ನೋಡೋ ಒಳಗೆ ಮಕ್ಕಳನ್ನ ಯಾರೋ ಆಚಿನ ಒಬ್ಬನ ಕರೆಸಿ ಮಕ್ಕಳನ್ನ ಎತ್ತಿಸಿ ನೋಡಿದೆ, ಉಸಿರಾಡಲಿಲ್ಲ, ಏನು ಪ್ರಾಣಗಳು ಹೋಗ್ಬಿಟ್ಟಿತ್ತು. ಮತ್ತು ಸ್ಟೇಷನ್ಗೆ ತಿಳಿಸಿದೆ. ಮತ್ತು ಅವನು ಗಂಡಗೆ ನಾವು ಫೋನ್ ಮಾಡಿ ತಿಳಿಸಿದೆ. ಅವ್ನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ನು. ಬಂದು ಕರೆಸಿ ಪೊಲೀಸ್. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಬಂದು ಮೇಲೆ ಎತ್ತಿ ಪೊಲೀಸ್ ಸ್ಟೇಷನ್ ತಗೊಂಡು ಹಾಸ್ಪಿಟ್ಲ್ಗೆ ಕೋಲಾರ್ಗೆ ಹೋಗಿದ್ದಾರೆ. ಕೋಲಾರಲ್ಲಿ KGF. ಅವರು ನಮ್ಮೂರವರೇ. ಇದು ಸಣ್ಣ ಪುಟ್ಟ ಗಲಾಟೆಗಳಾಗ್ತಾ ಇತ್ತು ಗಂಡ ಹೆಂಡ್ತಿದು. ಮುಂದೆ 1 ಸಾರಿ 2 ಸಾರಿ ಸ್ಟೇಷನ್ವರೆಗೂ ಬಂದು ಗಲಾಟೆಗಳು ಮಾಡ್ಕೊಂಡು ಹೋಗಿದ್ದಾರೆ. ಅವರು ಅತ್ತೆಯವರು ಬಂದು ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಬಂದುಬಿಟ್ಟು ನಮ್ಮ ಬೂದಿಕೋಟೆ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಿರೋದೆ ಬಂದು ಪೊಲೀಸ್ನವರು ಅಟೆಂಡ್ ಮಾಡಿದ್ದಾರೆ. ಅವರು ಮುಂದಿನ ಕ್ರಮ ಜರುಗಿಸ್ತಾರೆ. ಅವರು ಬೆಳಿಗ್ಗೆ ಬೂದಿಕೋಟೆ ಪೊಲೀಸ್ ಸ್ಟೇಷನ್ ಲಿಮಿಟಿಯಲ್ಲಿ ಇವತ್ತು ಬೆಳಿಗ್ಗೆ 9:15 9:30 ಗಂಟೆ ಮಧ್ಯದಲ್ಲಿ ಒಂದು ಘಟನೆ ಆಗಿತ್ತು. ಇಲ್ಲಿ ಒಬ್ಬರು ಲೇಡಿ ಊಷಾ, ಅವ್ರದ್ದು 3 ಮಕ್ಕಳು ಇದ್ದರು. 3 ಮಕ್ಕಳಲ್ಲಿ ಇಬ್ಬರು ಟ್ವಿನ್ಸ್ ಇದ್ದರು. ಅವರು ಬೂದಿಕೋಟೆ ಲಿಮಿಟಿಯಲ್ಲಿ ಹೈದರ್ ಅಲಿ ಫೋರ್ಟ್ ಒಳಗಡೆ ವೇಣುಗೋಪಾಲ ಸ್ವಾಮಿ ಟೆಂಪಲಲ್ಲಿ ಒಂದು ಸಂಪಿತ್ತು. ಆ ಸಂಪಲ್ಲಿ ಅವ್ರಿಗೆ ಇಬ್ಬರು ಮಕ್ಕಳಿಗೆ ಅಲ್ಲಿ ಹಾಕಿ ಸಾಯಿಸಿದ್ದಾರೆ. ಅವರು ಕೂಡ ಅಲ್ಲಿ ಹೋಗಿ ಸುಸೈಡ್ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ. ಆವಾಗ ಅಲ್ಲಿ ಒಬ್ಬರು ಶ್ರೀನಿವಾಸ್ ಅಂತ ಒಬ್ಬರು ಅಲ್ಲಿ ನೋಡಿದ ನಂತರ ಅವರಿಗೆ ಹೇಳಿದ್ದಾರೆ. ಅದು ಆಮೇಲೆ ಇದು ಘಟನೆ ಬಗ್ಗೆ ಅವ್ರದ್ದು ಗಂಡ ಮುರಳಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಮೇಲೆ 15/2026 FIR ನಂಬರ್ 103/1 BNS ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಈ ಲೇಡಿ ಊಷಾ ಈಗ ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಅವರಿಗೆ ನಾವು ಎಂಕ್ವೈರಿ ಮಾಡ್ತಾ ಇದ್ದೀವಿ. ಈ ಘಟನೆಯಲ್ಲಿ ಇಷ್ಟು ತನಕ ಇಬ್ಬರು ಮಕ್ಕಳು ಅವ್ರದ್ದು ಡೆತ್ ಆಗಿದೆ. ಊಷಾಗೆ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಇದು ರೀಸನ್ ಏನಿದೆ, ಅವ್ರದ್ದು ಆಗ ಫ್ಯಾಮಿಲಿ ಡಿಸ್ಪ್ಯೂಟ್ ಆಗ್ತಾಯಿತ್ತು, ಗಂಡ ಹೆಂಡತಿ ಮತ್ತು ಜಗಳ ಆಗ್ತಾಯಿತ್ತು. ನಿನ್ನೆ ಕೂಡ ಮೊಬೈಲ್ ರಿಚಾರ್ಜ್ ಬಗ್ಗೆ ಕೂಡ ಇಬ್ಬರು ಮಧ್ಯದಲ್ಲಿ ಗಲಾಟೆ ಆಗಿತ್ತು. ಆವಾಗ ಈ ಮುರಳಿದು ವೈಫ್ ಊಷಾ ಅವರಿಗೆ ಗಂಡಾಗೆ ಹೇಳಿದ್ದಾರೆ, ನಾವು ನಿಮಗೆ ಬಿಟ್ಟು ಹೋಗ್ತಾ ಇದ್ದೀನಿ, ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಮುರಳಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಕೆಲಸಕ್ಕೆ ಹೋಗಿದ್ದಾರೆ. ಆವಾಗ ಕೆಲಸಕ್ಕೆ ಹೋಗಿದ ನಂತರ ಇವರು ಇಲ್ಲಿ ಶಂಪೆಯಲ್ಲಿ ಅವರಿಗೆ ಇಬ್ಬರು ಮಕ್ಕಳಿಗೆ ಸಾಯಿಸಿದ್ದಾರೆ. ಮತ್ತು ಇವರು ಸ್ವಂತ ಕೂಡ ಸಾಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ.